ಇನ್ನು ಈ ಶಾಸಕರ ಅಸಮಾಧಾನವನ್ನ ತಣಿಸೋದಕ್ಕೆ ಸಿಎಂ ಎಂಟ್ರಿ ಆಯಿತು, ಅಧ್ಯಕ್ಷರಾಯಿತು. ಇದೀಗ ಖುದ್ದು ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇದೆ. ಶಾಸಕರ ಬಂಡಾಯವನ್ನ ತಣಿಸೋದಕ್ಕೆ ವರಿಷ್ಠರೇ ಮುಂದಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಸುರ್ಜೇವಾಲಾ ಅವರು ಕೂಡ ಬರ್ತಾರೆ. ಅಸಮಾಧಾನಿತ ಶಾಸಕರನ್ನ ಸುರ್ಜೇವಾಲಾ ಅವರು ಭೇಟಿ ಮಾಡ್ತಾರೆ. ಇದರಲ್ಲಿ ಬಹಳಷ್ಟು ಜನ ಹಿರಿಯರು ಕೂಡ ಇದ್ದಾರೆ. ಅವರಲ್ಲಿ ಸಚಿವ ಸ್ಥಾನದ ಆಕಾಂಕ್ಷೆ ಇತ್ತು. ಒಂದು 4 ಸಲ ಶಾಸಕರಾಗಿ ಆಯ್ಕೆ ಆಗಿದ್ದವರು, 6 ಸಲ ಶಾಸಕರಾಗಿ ಆಯ್ಕೆ ಆಗಿದ್ದವರು. ಕಳೆದ ಬಾರಿ ಎಲ್ಲ ಸಿಕ್ಕಿಲ್ಲ ನಮಗೆ ಸಚಿವ ಸ್ಥಾನ. ವಿಸ್ತರಣೆ ಆದಂತ ಸಂದರ್ಭ ನಮ್ಗೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ, ನಮ್ಗೆ ಸಚಿವ ಸ್ಥಾನ ಪಕ್ಕ ಅನ್ನುವಂಥ ವಿಶ್ವಾಸದಲ್ಲಿದ್ದಂಥ ಹಿರಿಯ ಶಾಸಕರಿಗೂ ಕೂಡ ಅಸಮಾಧಾನ ಇದೆ. ಇದೀಗ ಖುದ್ದು ಇನ್ನೇನು ಕೆಲ ಕ್ಷಣಗಳಲ್ಲಿ ಬೆಂಗಳೂರಿಗೆ ಸುರ್ಜೇವಾಲಾ ಅವರೇ ಬರ್ತಾ ಇದ್ದಾರೆ. ಅಸಮಾಧಾನಿತರನ್ನ ಭೇಟಿ ಮಾಡೋರಿದ್ದಾರೆ. ಜೊತೆಗೆ ಹೈಕಮಾಂಡ್ ಮೆಸೇಜ್ ಏನಿರುತ್ತೆ, ರಾಜ್ಯದ ಬೆಳವಣಿಗೆಯನ್ನ ಗಮನಿಸ್ತಾ ಇರ್ತಾರೆ, ಏನಾಗ್ತಾ ಇದೆ ಅಂತ. ಕೆಲವರು ರಾಜೀನಾಮೆ ಸಲ್ಲಿಸ್ತಾರೆ, ಇನ್ ಕೆಲವರು ಅಭಿಮಾನಿಗಳು ಸಾಯೋದಕ್ಕೆ ಮುಂದಾಗ್ತಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲದರ ನಡುವೆ ಇದೆಲ್ಲವನ್ನ ನೋಡಿರುವಂತಹ ಹೈಕಮಾಂಡ್ ಸುರ್ಜೇವಾಲಾ ಅವ್ರ ಕೈಯಲ್ಲಿ ಏನ್ ಹೇಳಿಸುತ್ತೆ, ಏನ್ ಮಾಡ್ತಾರೆ ಅನ್ನೋದಿರುವಂತ ಕುತೂಹಲ. ಸಿದ್ದರಾಮಯ್ಯ ಅವರ ಮನವೊಲಿಸ್ತಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ. ಸಿದ್ದರಾಮಯ್ಯ ಅವರ ಬೇಸರದಿಂದ ಒಂದು ಸಚಿವ ಸ್ಥಾನ ಹಾಗೇನೆ ಖಾಲಿ ಉಳಿದಿದೆ. ಮಹಿಳಾ ಕೋಟಾ ಭರ್ತಿ ಮಾಡಿಲ್ಲ ಇನ್ನು, ಆ ಸ್ಥಾನ ಹಾಗೇ ಇದೆ. ಇದಕ್ಕೆ ಸಿದ್ದರಾಮಯ್ಯನವರ ಬೇಸರನೇ ಮುಖ್ಯ ಕಾರಣ. ಉತ್ತರ ಕರ್ನಾಟಕ ಭಾಗದ ಕುರುಬ ಸಮುದಾಯಕ್ಕೆ ಕೊಡಿ ಅವಕಾಶವನ್ನ ಅಂತ ಕೇಳ್ತಾ ಇದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರು ಪಟ್ಟು ಹಿಡಿದಿದ್ದಾರೆ. ಇಲ್ಲದೆ ಹೋದ್ರೆ ಎಂಎಲ್ಸಿ ಉಮಾಶ್ರೀ ಅವರು ಇದಾರಲ್ಲ, ಅವರನ್ನ ಸಚಿವರನ್ನಾಗಿ ಮಾಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಸಿದ್ದರಾಮಯ್ಯ ಪಟ್ಟು ಹಿಡಿದ ಕಾರಣಕ್ಕೆ ಮಹಿಳಾ ಸಚಿವ ಸ್ಥಾನಕ್ಕೆ ಇದೀಗ ತಡೆ. ಅದ್ರ ಬಗ್ಗೆ ಯಾವುದೇ ನಿರ್ಧಾರಗಳನ್ನು ಕೈಗೊಂಡಿಲ್ಲ. ಪರಿಹಾರ ಸೂತ್ರದ ಬಗ್ಗೆ ಸಿದ್ದು ಜೊತೆಗೆ ಸುರ್ಜೇವಾಲಾ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಸೊ ಮಹಿಳಾ ಕೋಟ ಯಾರು ಕೊಡಬೇಕು? ಒಂದು ಕುರುಬ ಸಮುದಾಯಕ್ಕೆ ಅವಕಾಶವನ್ನ ಕೊಡಿ ಉತ್ತರ ಕರ್ನಾಟಕ ಭಾಗದಲ್ಲಿ. ಇಲ್ಲ ಅಂತ ಹೇಳಿದ್ರೆ ಎಂಎಲ್ಸಿ ಉಮಾಶ್ರೀ ಅವರಿದ್ದಾರೆ, ಅವರನ್ನೇ ಸಚಿವರನ್ನಾಗಿ ಮಾಡಿ ಅಂತ. ಉಮಾಶ್ರೀ ಅವರು ಕೂಡ ಮಾಧ್ಯಮ ಜೊತೆ ಮಾತನಾಡಬೇಕಾದ್ರೆ ಅಫ್ಕೋರ್ಸ್ ಈ ಸಚಿವರಾಗಿ ತಾನೇನಾದ್ರೂ ಆಯ್ಕೆ ಆದ್ರೆ ಆ ಜವಾಬ್ದಾರಿಯನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತೀನಿ ಅಂತ ಹೇಳಿದ್ರೆ ಹೊರತು, ಅಥವಾ ಇವಾಗೇನು ಅವರಿಗೆ ಸ್ಥಾನ ಕೊಟ್ಟಿದ್ದಾರೆ ಅದನ್ನೇ ಮುಂದುವರಿಸ್ತೀವಿ ಅಂತ ಹೇಳಿದ್ರೆ ಪಕ್ಷದ ನಿರ್ಧಾರ ಏನಾಗಿರುತ್ತೋ ಅದನ್ನ ಒಪ್ಪಿ ಮುನ್ನಡಿತೀನಿ ಅಂತ ಹೇಳಿದ್ರು. ಬಟ್ ಸೀನಿಯರ್ ಆಗಿದ್ದುಕೊಂಡು ಉಮಾಶ್ರೀ ಅವ್ರಿಗೂ ಕೂಡ ಒಂದು ಆಕಾಂಕ್ಷೆ ಅಂತೂ ಇದ್ದೇ ಇರುತ್ತೆ, ಅನುಭವ ಇದೆ, ನೋಡಿದ್ದಾರೆ ರಾಜಕೀಯ ಏನು ಅಂತ. ಇಂಥ ಒಂದು ಸ್ಥಾನ ಕೊಟ್ರೆ, ಸಚಿವಗಿರಿ ಸಿಕ್ಕರೆ ಅದನ್ನ ನಿಭಾಯಿಸುವಂತ ಸಾಮರ್ಥ್ಯ ತನ್ನಲ್ಲಿದೆ ಅನ್ನೋದು ಉಮಾಶ್ರೀ ಅವರಿಗೆ ಇದ್ದೇ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಸಿದ್ದೋರು ಕೂಡ ಪಟ್ಟು ಹಿಡಿದಿರೋದ್ರಿಂದ ಏನಾದ್ರೂ ಬದಲಾವಣೆಗಳಾಗುತ್ತಾ ಕಾದು ನೋಡ್ಬೇಕಿದೆ.